ನಾನು ಪ್ರಜ್ಜು ಮಾತಾಡ್ತಾ ಇದ್ವಿ. ಬೇರೆ ಬೇರೆ ಥರದ ಕಾರ್ಯಕ್ರಮವನ್ನು ನಾವು ಅಟೆಂಡ್ ಮಾಡಿರ್ತೀವಿ. ಬಟ್ ಈ ಕಾರ್ಯಕ್ರಮ ನಿಜವಾಗ್ಲೂ ಬಹಳ ಬಹಳ ವಿಭಿನ್ನ, ಹಾಗೆ ತುಂಬನೇ ಭಾವನಾತ್ಮಕ. ಈ ಥರ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರೋ ನಮ್ಮ ಅಶೋಕ್ ಅಣ್ಣನಿಗೆ ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ಅಶೋಕ್ ಸರ್ನ ಯಾವಾಗಲೂ ನಗ್ನಗ್ತಾ ನೋಡಿದ್ದೀನಿ. ನ್ಯೂಸ್ ಚಾನಲಲ್ಲಿ ಫೈರ್ ಮಾಡ್ತಿರೋದು ನೋಡಿದ್ದೀನಿ, ಜೋರಾಗಿ ಮಾತಾಡೋದು ನೋಡಿದ್ದೀನಿ. ಆದರೆ ಫಸ್ಟ್ ಟೈಮ್ ಅವ್ರನ್ನ ತುಂಬಾ ಎಮೋಷ್ನಲಿ ಮಾತಾಡೋದನ್ನು ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು ಆ ವಿಡಿಯೋಲಿ ನೋಡಿದಾಗ ನನಗೆ ಅನಿಸಿದ್ದು, ನಾನು ಅಶೋಕ್ ಸರ್ನ ಈ ಥರ ಯಾವತ್ತೂ ನೋಡಿಲ್ವಲ್ಲ. ತುಂಬ ಎಮೋಷ್ನಲ್ ಆಗಿ ತಮ್ಮ ತಂದೆಯ ಬಗ್ಗೆ ಮಾತಾಡ್ದ. ಅದರ ಜೊತೆಯಲ್ಲಿ ನಮ್ಮೆಲ್ಲರ ತಂದೆಯನ್ನು ನೆನಪಿಸ್ಕೊಳ್ಳೋ ಥರ ಮಾಡಿ, ನಮ್ಮ ತಂದೆ ಯಾರಿದ್ದಾರೆ ಅವರೆಲ್ರಿಗೂ ಐ ಲವ್ ಯು ತಂದೆ ಅಂತ ಹೇಳೋ ಹಾಗೆ ಮನಸ್ಸಿಂದ ಮಾಡಿದಂಥ ಅಶೋಕ್ ಅಣ್ಣನಿಗೆ ಥ್ಯಾಂಕ್ ಯು ವೆರಿ ಮಚ್. ನಾನು ಅಶೋಕ್ ಅಣ್ಣಗೆ ಹೇಳಿದೆ, ನೀವು ಪೊಲಿಟಿಷಿಯನ್, ಒಳ್ಳೆಯ ಸಮಾಜ ಸೇವಕರು, ಅದ್ರ ಜೊತೆಯಲ್ಲಿ ಬಹಳ ಅದ್ಭುತ ಭಾವನಾ ಜೀವಿಗಳು ಅಂತ ಇವತ್ತೇ ಸರ್ ಗೊತ್ತಾಗಿತ್ತು ನನಗೆ. ಏಕೆಂದರೆ ಅದ್ರ ಜೊತೆಲಿ ಸಾಹಿತ್ಯ, ಕಲೆ, ಅದ್ರ ಮೇಲೆ ಅವ್ರಿಗಿರೋ ಪ್ರೀತಿ ಇದೆಯಲ್ಲ, ಅದ್ಭುತ. ಯಾವುದಾದ್ರೂ ಹಾಡು ಕೇಳ್ತಿದ್ದಾಗ ಸಡನ್ನಾಗಿ ಫೋನ್ ಮಾಡ್ತಾರೆ, ಗಣೇಶ್ ಆ ಲೈನ್ ಏನ್ರಿ, ಅದು ಯಾರು ಬರೆದಿದ್ರಿ ಆ ಲೈನು, ಕೊಲ್ಲು ಹುಡುಗಿ ಒಮ್ಮೆ ನನ್ನ ಯಾರು ಬರೆದಿದ್ದು? ಸೊ ಅಷ್ಟು ಪ್ರೀತಿ, ಕಲಾವಿದರು ಕಂಡ್ರೆ ಅಷ್ಟೇ ಗೌರವ. ನಮ್ಮನ್ನು ಇಲ್ಲಿ ಇಂಥ ಒಂದು ವಿಭಿನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲ ಹಾಡು ಹೇಳಬೇಡಿ ಅಂತ ಹೇಳಬೇಡಿ ಸರ್, ಹಾಡು ಹೇಳಿ ಅಂತ ಹೇಳಬೇಡಿ. ರಾಜೇಶ್ ಕೃಷ್ಣ ಅವ್ರು ಹಾಡಿದ್ಮೇಲೆ ನಾವು ಹಾಡೋಕ್ಕಾಗಲ್ಲ ಅಣ್ಣ. ಜಗ್ಗೇಶ್ ಅಣ್ಣ ಹಾಡ್ತೀನಿ ಅಂತ ಹೇಳ್ತಿದ್ದಾರೆ, ಜೋರಾಗಿ ಚಪ್ಪಾಳೆ ಒಂದು. ನನಗೆ ಫೇವ್ರೇಟು ಜಗ್ಗೇಶ್ ಅಣ್ಣ. ನಮ್ಮೂರ ಪಕ್ಕನೇ, ನಮ್ಮ ನೆಲಮಂಗಲದ ಮೇಲೆ ಹೋಗ್ಬೇಕು, ಜಡೆ ಮಾಯಿಸಂದ್ರ. ಯಾವತ್ತೂ ಕೇಳಿಲ್ಲ ಸರ್, ಒಂದು ಕಳೆಕಾಯಿ ಡೈಲಾಗ್ ಒಂದು ಬಿಟ್ಬಿಡಿ ಸರ್. ನನ್ನ ತಮ್ಮ ಪ್ರಜ್ಜು ಸಿಂಪಲ್ಲಾಗಿ ಹೇಳ್ದ, ಅದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಜೀವನದಲ್ಲಿ ನನ್ನ ತಂದೆ ಜೊತೆ ಹೆಚ್ಚು ಸಮಯ ಕಳೆಯೋಕ್ಕಾಗಲಿಲ್ಲ. ನಾನು 18-19 ವರ್ಷಕ್ಕೆ ಮನೆ ಬಿಟ್ಟು ಓಡಿ ಬಂದ್ಬಿಟ್ಟೆ ಆ್ಯಕ್ಟ್ರ್ ಆಗಬೇಕು ಅಂತ. ಎಲ್ಲೋ 6 ತಿಂಗಳು ಒಂದ್ಸಲಿ, ವರ್ಷಕ್ಕೊಂದ್ಸಲಿ ಮಾತ್ರ ಊರಿಗೆ ಹೋಗ್ತಿದ್ದೆ. ನಮ್ಮ ಅಪ್ಪನಿಗೆ ನನ್ನ ಮೇಲೆ ತುಂಬ ಕೋಪ ಆಯಿತು. ಇವನು ಇಂಜಿನಿಯರ್ ಆಗ್ತಾನೆ ಅಂತ ಎಲೆಕ್ಟ್ರಾನಿಕ್ಸ್ ಓದಿದೆ, ಅದು ಓದಲಿಲ್ಲ, ಬಡ್ಡಿ ಮಗ ಏನೋ ಆ್ಯಕ್ಟಿಂಗ್ ಮಾಡ್ತಾನಂತೆ ಇವನು ಅಂತ ಊರು ತುಂಬ ಬೈಕೊಂಡು ತಿರುಗೋರು. ಅವಾಗ ನನಗನ್ನಿಸ್ತು, ಯಾಕೆ ಹಿಂಗೆ ಬೈತಾರೆ ನಮ್ಮಪ್ಪ ನನಗೆ, ನಾನೇನೋ ಮಾಡ್ತಿದ್ದೀನಲ್ಲ ಅಂತ. ನಮ್ಮಪ್ಪ ನನ್ನನ್ನು ಬಿಟ್ಟು ಹೋಗಿದ್ದ ದಿನ, ಡೇಟು, ತಿಂಗಳು, ನನ್ನ ಮಗ ಹುಟ್ಟಿದ ದಿನ, ಡೇಟು ಎರಡೂ ಒಂದೇ. ಪ್ರಜ್ಜು ಸಿಂಪಲಾಗಿ ಹೇಳಿದೆ, ನಾನು ಸ್ವಲ್ಪ ಎಲಾಬ್ರೇಟ್ ಮಾಡಿ ಹೇಳ್ತೀನಿ. ಮಕ್ಕಳಿಗೆ 1ನೇ ವರ್ಷದಿಂದ ಅವ್ರು 12ನೇ ವರ್ಷದ ತನಕ ಅವರಪ್ಪನ ನೋಡಿದಾಗ ಅನಿಸುತ್ತಂತೆ, ನಮ್ಮಪ್ಪ ಸೂಪರ್ ಮ್ಯಾನ್, ಹೇಳಿದೆಲ್ಲ ತಂದುಕೊಡ್ತಾನೆ ಸೂಪರ್ ಮ್ಯಾನ್ ಅಂತ. ಟೀನೇಜ್ಗೆ ಬರ್ತಾರಲ್ಲ ಅವಾಗ ಅನಿಸುತ್ತಂತೆ, ಏನು ನಮ್ಮಪ್ಪ ಎಲ್ಲದಕ್ಕೂ ತಡಿತಾನೆ, ನನ್ನ ಸ್ಟ್ರಿಕ್ಟು ನಮ್ಮಪ್ಪ ಅಂತ. ಆ 19ರಿಂದ 25 ವರ್ಷ ಇದೆಯಲ್ಲ, ಮಕ್ಳಿಗೆ ಅನಿಸುತ್ತಂತೆ, ಏನು ನಮ್ಮಪ್ಪಂಗೆ ಏನು ಗೊತ್ತಿಲ್ಲ, ದಡ್ಡ ಅವನು ಏನು ಗೊತ್ತಿಲ್ಲ, ಅವನಕ್ಕಿಂತ ನನಗೆ ಗೊತ್ತು ಅಂತ ಅಪ್ಪನ ತಿದ್ದಕ್ಕೆ ಹೋಗ್ತಾರಂತೆ. ಆ 25ರಿಂದ 22, 7 ವರ್ಷ ಏನಿದೆ, ನಮ್ಮ ಅಪ್ಪನಿಗಿಂತ ಬುದ್ಧಿವಂತ, ಅವನೇನೇ ಮಾಡಿದ್ರು ನಾನು ಕೇಳ್ಬಿಟ್ಟು ಮಾಡಿದ್ರೆ ಸಕ್ಸಸ್ ಆಗ್ತಾನೆ ಅವನು ಅಂತ. ಆ 30 ಆದಮೇಲೆ ಇದೆಯಲ್ಲ, 32, 35 ಆದಾಗ ಅನಿಸುತ್ತಂತೆ ಅವನಿಗೆ, ನಮ್ಮಪ್ಪ ಹೇಳಿದ್ರಲ್ಲಿ ಏನೋ ಒಂದು ಪಾಯಿಂಟ್ ಇತ್ತು. ಇದೆ ನಮ್ಮಪ್ಪ ಹೇಳಿದ್ರಲ್ಲಿ, ಅವನ ಅನುಭವದಲ್ಲಿ ಹೇಳಿದ್ನಲ್ಲ, ನಾನು ಟೀನೇಜಲ್ಲಿ ಹೇಳಿದ್ದು ಪಾಯಿಂಟ್ ಇದೆ ಅನಿಸುತ್ತಂತೆ. ಈ ಮಕ್ಕಳಿಗೆ 45, 40 ಆದಮೇಲೆ ಅನಿಸುತ್ತಂತೆ, ನಮ್ಮಪ್ಪ ಹೇಳಿದಷ್ಟು ಸತ್ಯ ಅಂತ. ನಮ್ಮಪ್ಪ ಹೇಳಿದಷ್ಟೂ ಸತ್ಯ ಇವತ್ತು ಅವನು ಇರಬೇಕಿತ್ತು ಅಂತ ಅನಿಸುತ್ತಂತೆ. ಸೊ ದಟ್ ಇಸ್ ಟ್ರೂತ್.
ಅಣ್ಣ ಹೇಳಿದ್ರು ಜನ್ರೇಷನ್ ಗ್ಯಾಪ್ ಅಂತ, ಅದು ಪ್ರತಿ ಜನ್ರೇಷನಲ್ಲೂ ನಡೆಯುತ್ತೆ, ಅದೇನು ಮಾಡೋಕ್ಕಲ್ಲ. ಬಟ್ ಆ 45ಕ್ಕೆ ಅನಿಸುತ್ತಲ್ಲ ಇರಬೇಕಿತ್ತು ಅಂತ, ಅವನ ಅನುಭವ ನಿಜ ಸತ್ಯ ಅವನು ಹೇಳ್ತಿರೋದು ಅಂತ. ಅದು ಸ್ವಲ್ಪ 25ಕ್ಕೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ, 30ಕ್ಕೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಅನುಭವದ ಮಾತು ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಒಳ್ಳೆಯದಾಗಲಿ ಎಲ್ರಿಗೂ. ಇನ್ನೊಂದು ಹೇಳ್ತೀನಿ, ತಾಯಿ ತನ್ನ ಮಕ್ಕಳನ್ನ ಕಂಕ್ಳಲ್ಲಿ ಕೂರಿಸ್ಕೊಂಡು ಹೋಗ್ತಾಳಂತೆ ಸೊಂಟದ ಮೇಲೆ ಭಾಳ ಪ್ರೀತಿಯಿಂದ. ಅಪ್ಪ ನೋಡಿ ಕಂಕ್ಳಲ್ಲಿ ಕೂರಿಸ್ಕೊಂಡ್ರು ಕೂಡ ಅದಾಗಿ ಸ್ವಲ್ಪ ಹೊತ್ತಾದ್ಮೇಲೆ ತಾನು ಹೆಗ್ಲ ಮೇಲೆ ಹೊತ್ಕೊಂಡು ಓಡಾಡ್ತಾನೆ. ಆ ಕಾರಣ ಇಷ್ಟೇ, ನಾನು ಏನು ನೋಡಿಲ್ವೋ ಏನು ನೋಡ್ತಿಲ್ವೋ ಅದೆಲ್ಲ ನನ್ನ ಮಗ ನೋಡಬೇಕು ಅಂತ. ತನಗಿಂತ ಎತ್ತರವಾಗಿ ತಾನು ತನ್ನ ಮಗ ಬೆಳಿಬೇಕು ಅನ್ಕೋತಾನಪ್ಪ. ಹಾಗಾಗಿ ಅದು ನ್ಯಾಚುರಲಿ ಅಪ್ಪಂದಿರಿಗೆ ಬಂದ್ಬಿಟ್ಟಿರುತ್ತೆ. ಹೆಗ್ಲ ಮೇಲೆ ಕೂರಿಸ್ಕೊಂಡು ಹೋದರೆ ನಾನೇನು ನೋಡ್ತಿಲ್ಲೋ ಅದು ನನ್ನ ಮಗ ನೋಡಬೇಕು, ನೋಡಲಿ ಅಂತ. ಸೊ ಈ ಥರ ನಾನು ಓದಿದ್ದೆ, ಅದು ಕೂಡ ನಿಜ. ಸೊ ತಮ್ಮೆಲ್ರಿಗೂ ಇಷ್ಟು ಜನ ಸೇರಿದಿರಿ ಈ ಥರ ಒಂದು ವಿಭಿನ್ನ ಕಾರ್ಯಕ್ರಮಕ್ಕೆ, ಅದ್ಭುತವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಹಾಗೆ ಎಲ್ರಿಗೂ ಮತ್ತೊಮ್ಮೆ ಫಾದರ್ಸ್ ಡೇ ಶುಭಾಶಯಗಳು. ನಮ್ಮ ನಾಗೇಂದ್ರ ಪ್ರಸಾದ್ ಅವರು ನಮ್ಮ ಸ್ನೇಹಿತರು ಅದ್ಭುತವಾದ ಹಾಡುಗಳು ಬರ್ತಿದ್ದಾರೆ. ಹೋದ ವರ್ಷ ನಮಗೆ ದ್ವಾಪರ ಅಂತ ಒಂದು ಹಾಡು ಬರೆದ್ಬಿಟ್ಟು ಸೂಪರ್ ಹಿಟ್ ಮಾಡಿದ್ದಾರೆ. ಜೇನ ದನಿಯೋಳೆ ಮೀನ ಕಣ್ಣೋಳೆ ಅಂತಲೂ ಬರೀತಾರೆ, ನಿಜ ನಾಯಕ ಅಂತಲೂ ಬರೀತಾರೆ. ಈ ಥರ ಒಂದು ಪ್ರತಿಭೆ ನಮ್ಮ ನಡುವೆ ಇರೋದು ನಿಜವಾಗ್ಲೂ ನಮಗೆ ಹೆಮ್ಮೆ.